ಮನುಷ್ಯ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ, ಬೆಳೆದ ಮನುಷ್ಯ ಬೀಳದೆ ಸ್ಥಿರವಾಗಿ ನಿಲ್ಲಬೇಕು ಅಂತಂದ್ರೆ ಅವನ ಹಿಂದೆ ಕಾಣದ ಶಕ್ತಿಯ ಕೈವಾಡ ಅನ್ನೋದು ಇರಲೇಬೇಕು. 100% ಪ್ರಯತ್ನ ನಮ್ಮದೇ ಇದ್ರೂ ಕೂಡ ಕೊನೆಯ ಆ 1%ಗೆ ಎಷ್ಟು ಮಹತ್ವ ಇದೆ ಅನ್ನೋದು ನಮಗೆ ಗೊತ್ತಾಗೋದು ಈ ಕಾಣದ ಶಕ್ತಿ ತನ್ನ ಚಮತ್ಕಾರಗಳನ್ನ ತೋರಿಸಿದಾಗ. ನಮಸ್ಕಾರ ವೀಕ್ಷಕರೇ, ಜಾಮೆಟ್ರಿ ಬಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಚಿಕ್ಕ ದೀಪಕ್ಕೆ ಇಡೀ ಕೋಣೆಯ ಕತ್ತಲನ್ನ ನಿವಾರಿಸೋ ಶಕ್ತಿ ಇದೆ ಅಂದ್ರೆ ನೀವು ಹೇಗ್ ನಂಬ್ತಿರೋ ಹಾಗೇನೆ ನಾವು ಇವತ್ತು ತೋರಿಸೋ ಈ ದೇವಸ್ಥಾನದ ದೇವಿಯ ಮಹಿಮೆ ಶಕ್ತಿ ಕೂಡ ನಂಬಲೇಬೇಕಾದ ಸತ್ಯ. ತನ್ನದೇ ಆದ ವಿಶಿಷ್ಟ ಶಕ್ತಿ ಹಾಗೂ ಮಹಿಮೆಯಿಂದ ಪ್ರಸಿದ್ಧಿಯಾಗಿರೋ ಈ ಆಲಯ ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಂಡುಗದಳ್ಳಿ ಗ್ರಾಮ ಹಾಗೂ ಚಕ್ಕಾಪುರ ಗ್ರಾಮದಲ್ಲಿ. ಚಕ್ಕಾಪುರ ಗ್ರಾಮದಲ್ಲಿ ನೆಲೆಸಿದ್ರು ಕೂಡ ಪ್ರಖ್ಯಾತಿ ಹೊಂದಿದ್ದು ಮಾತ್ರ ಕಂಡುಗದಳ್ಳಿ ಚೌಡಮ್ಮ ಅನ್ನೋ ಹೆಸರಿಂದ. ಈ ದೇವಸ್ಥಾನ ಮುಖ್ಯವಾಗಿ ಅಣ್ಣ ತಂಗಿ ದೇವಾಲಯ ಎಂದೇ ಪ್ರಸಿದ್ಧಿ. ಅಣ್ಣ ಶ್ರೀ ಗುರು ಸೋಮೇಶ್ವರ ಹಾಗೂ ತಂಗಿ ಚೌಡಮ್ಮ ದೇವಿ. ಬೇಡಿ ಬಂದ ಭಕ್ತರನ್ನ ಸಲಹುತ್ತಾ ಕಷ್ಟಗಳನ್ನ ನೀಡಿ ನೆಮ್ಮದಿ ನೀಡುವ ಈ ದೇವಿಯ ಪವಾಡ ಅಪಾರ, ಅದ್ಭುತ. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತು ನೆರವೇರಿದ ನಂತರ ಕೋಳಿ ಕುರಿ ಬಲಿ ಕೊಡುವುದು ಇಲ್ಲಿನ ಪದ್ಧತಿ. ಅಪ್ಪಿತಪ್ಪಿ ಹರಕೆ ಮರೆತರೂ ಭಕ್ತರ ಕನಸಲ್ಲಿ ಬಂದು ಹರಕೆಯನ್ನ ನೆನಪಿಸಿದ ಉದಾಹರಣೆಗಳೂ ಇವೆ. ಬನ್ನಿ ಹಾಗಾದ್ರೆ ಇತಿಹಾಸ ಪ್ರಸಿದ್ಧಿ ಶ್ರೀ ಕಂಡುಗದಳ್ಳಿ ಸೋಮೇಶ್ವರ ಹಾಗೂ ಕಂಡುಗದಳ್ಳಿ ಚೌಡೇಶ್ವರಿ ದೇವಿಯ ದರ್ಶನವನ್ನ ಪಡೆದು ಸ್ಥಳದ ಬಗ್ಗೆ ನಮಗೆ ತಿಳಿದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಚಿಕ್ಕ ಪ್ರಯತ್ನ. ಹರಕೆ ಹೊತ್ತ ಭಕ್ತರ ಇಷ್ಟಾರ್ಥಗಳನ್ನ ಸಿದ್ಧಿಸಿ ಹರಕೆ ತೀರಿಸಿಕೊಳ್ಳುವ ಈ ತಾಯಿಗೆ ಕಟ್ಟಿನ ಚೌಡಿ ಅಂತ ಕೂಡ ಕರೀತಾರೆ. ಹಚ್ಚ ಹಸಿರಿನ ಸಿರಿಯನ್ನೇ ಸೀರೆಯಂತೆ ಹೊದ್ದು ನಿಂತಿರೋ ಈ ಚೌಡೇಶ್ವರಿ ದೇವಿಗೆ ಕಾವಲಿನಂತೆ ನಿಂತಿರುವುದು ಅಣ್ಣನಾದ ಶ್ರೀ ಸೋಮೇಶ್ವರ ಸ್ವಾಮಿ. ಇಲ್ಲಿನ ನೆಲಕ್ಕೆ ಕಾಲಿಟ್ಟ ತಕ್ಷಣ ಜೀವಕ್ಕೆ ಒಂದು ರೀತಿಯ ವಿಶೇಷ ಅನುಭವ ಆಗಿದ್ದು ಮಾತ್ರ ಸುಳ್ಳಲ್ಲ. ಶಾಂತವಾದ ನಿಶಬ್ದವಾದ ವಾತಾವರಣ, ಬಿಸಿಲಿನಲ್ಲೂ ಕೂಡ ತಂಪಾಗಿ ಬೀಸ್ತಾ ಇದ್ದ ಗಾಳಿ ನಮಗೆ ವಿಶೇಷವಾದ ಸ್ವಾಗತವನ್ನೇ ನೀಡಿತ್ತು. ಭಕ್ತರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದ್ದಿದ್ರಿಂದ ನಮಗೆ ಮಾಹಿತಿ ಸಂಗ್ರಹಿಸುವುದಕ್ಕೆ ಅನುಕೂಲ ಆಯ್ತು ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಮೊದಲು ಅಣ್ಣನಾದ ಶ್ರೀ ಸೋಮೇಶ್ವರ ಸ್ವಾಮಿಗಳ ದರ್ಶನವನ್ನ ಮಾಡೋಣ. ಶ್ರೀ ಸೋಮೇಶ್ವರ ಸ್ವಾಮಿಗಳು ಲಿಂಗದ ದೇವರಾಗಿರುವ ಕಾರಣ ಮೊದಲು ಇವರ ದರ್ಶನವನ್ನ ಪಡೆದು ನಂತರ ಚೌಡೇಶ್ವರಿ ದೇವಿಯ ದರ್ಶನವನ್ನ ಪಡೆಯುವುದು ಇಲ್ಲಿನ ಪದ್ಧತಿ. ಮಾಂಸಾಹಾರ ಸೇವನೆ ಮಾಡಿ ಈ ಸ್ವಾಮಿಗಳ ದರ್ಶನ ನಿಷಿದ್ಧ. ಇನ್ನ ಈ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಮಂಟಪ ಇದೆ, ಹಾಗೆ ಒಂದು ಚಿಕ್ಕ ದೇವಸ್ಥಾನ ಇದೆ. ಈ ಮಂಟಪದ ವಿಶೇಷತೆ ಹಾಗೂ ಈ ಚಿಕ್ಕ ದೇವಸ್ಥಾನದ ಮಹಿಮೆಯನ್ನ ನಾವು ಮುಂದೆ ತಿಳಿಸ್ತೀವಿ. ಹೆಸರೇ ಹೇಳೋ ತರ ಸೋಮೇಶ್ವರ ಎಂದರೆ ಈಶ್ವರನ ರೂಪವಾಗಿರೋ ಈ ಸ್ವಾಮಿಯ ದೇವಾಲಯಕ್ಕೆ ಅತಿ ಪುರಾತನವಾದ ಇತಿಹಾಸ ಇದೆ. ಇಲ್ಲಿನ ಕೆತ್ತನೆಗಳು, ದೇವಸ್ಥಾನದಲ್ಲಿನ ಮರಗಳೇ ಈ ದೇವಸ್ಥಾನದ ಇತಿಹಾಸವನ್ನ ಸಾರುತ್ತವೆ. ಇನ್ನ ವಿಶೇಷವಾಗಿ ಹಿಂದೂ ದೇವಾಲಯಕ್ಕೆ ತೋರಣದಂತೆ ಇರೋದು ಆ ದೇವಸ್ಥಾನಗಳ ಗರುಡ ಕಂಬ. ಇಲ್ಲೂ ಕೂಡ ಅದೇ ರೀತಿಯ ಗರುಡ ಕಂಬವಿದೆ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಈ ಕಂಬದಲ್ಲಿ ದೀಪವನ್ನ ಬೆಳಗಿಸಲಾಗುತ್ತೆ. ದೇವಸ್ಥಾನದ ಮುಖ್ಯ ದ್ವಾರವನ್ನ ಆಕರ್ಷಕ ರೀತಿಯಲ್ಲಿ ವಿಭಿನ್ನವಾಗಿ ನಿರ್ಮಾಣ ಮಾಡಲಾಗಿದೆ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಶಿವಗಾಯತ್ರಿ ಮಂತ್ರದ ಪಠಣೆ ಮಾಡ್ತಾ ಶ್ರೀ ಸೋಮೇಶ್ವರ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳೋಣ. ಇಲ್ಲಿ ವಿಶೇಷವಾಗಿ ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಅಪ್ಪಣೆ ಅಂದರೆ ಹೂ ಕೇಳುವ ಪದ್ಧತಿ ಇದೆ. ಅಪ್ಪಣೆಯಲ್ಲಿ ಅಡ್ಡಿ ಅಂತಾದ್ರೆ ಹರಕೆ ಕಟ್ಟಿ ಕಾರ್ಯ ಸಿದ್ಧಿಸಿದ ನಂತರ ಸ್ವಾಮಿಗೆ ಹರಕೆಯನ್ನ ತೀರಿಸ್ತಾರೆ. ಅಪ್ಪಣೆಯಲ್ಲಿ ಒಪ್ಪಿಗೆ ಅಂತಾದ್ರೆ ಕಾರ್ಯ ಸಾಧನೆಗೆ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಇದೆ ಅನ್ನೋದು ನಂಬಿಕೆ.
ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿನ ಪ್ರಧಾನ ಅರ್ಚಕರನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಗುರುಗಳೇ. ಇಲ್ಲಿನ ಪ್ರಧಾನ ಅರ್ಚಕರು ನೀವೇನಾ? ಎಷ್ಟು ವರ್ಷದಿಂದ ಪೂಜೆ ಮಾಡಿಸ್ತಾ ಇದ್ದೀರಾ, ಅಂದ್ರೆ ದೇವರ ಸೇವೆ ಸಲ್ಲಿಸ್ತಾ ಇದ್ದೀರಾ? 18 ವರ್ಷದಿಂದ ನಮ್ಮ ತಾತರು ಮಾಡ್ತಿದ್ರು, ನಮ್ಮ ತಂದೆಯರು ಮಾಡ್ತಿದ್ರು, ಮತ್ತೆ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ ವಂಶ ಪರಂಪರೆಯಾಗಿ ಬರ್ತಾ ಇದೆ. ಇಲ್ಲಿನ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅಂದ್ರೆ ಸ್ವಾಮಿಯ ಇತಿಹಾಸ ಅಂದ್ರೆ ಸಾವಿರಾರು ವರ್ಷ ಇತಿಹಾಸದ್ದು. ಒಟ್ಟು ಗರ್ಭಗುಡಿಯಲ್ಲಿ ಸಪ್ತಲಿಂಗಗಳಿದ್ದಾವೆ. ಹಾಗಾಗಿ ಮತ್ತೆ ಇಲ್ಲಿ ಬ್ರಹ್ಮದೇವರ ದೇವಸ್ಥಾನ ಬರುತ್ತೆ. ಬ್ರಹ್ಮದೇವರ ದೇವಸ್ಥಾನ ಎಲ್ಲೂ ಬೇರೆ ಕಡೆ ಎಲ್ಲೂ ಪೂಜೆ ಆಗಲ್ಲ, ಇಲ್ಲಿ ವಿಶೇಷವಾಗಿ ಪೂಜೆ ಆಗುತ್ತೆ. ಮತ್ತೆ ನೀರಲ್ಲಿ ದೀಪ ಉರಿಯುತ್ತೆ, ಅದೊಂದು ದೊಡ್ಡ ವಿಶೇಷ. 1 ಕಿಲೋಮೀಟರ್ ಆಗುತ್ತೆ, ಎಣ್ಣೆ ಹೊಡೆ ಅಂತ ಬರುತ್ತೆ. ಅಲ್ಲೋಗಿ ನೀವು ನೋಡ್ಕೊಂಡ್ ಬರ್ಬೋದು. ಮತ್ತೆ ಬಸವಣ್ಣ ದೇವರು ಹೊರಗಡೆ ಬಸಪ್ಪ ಅಂತ ಹೇಳಿ ಒಡಮೂಡಿ ಬೆಳವಣಿಗೆ ಆಗ್ತಿರೋದಲ್ಲಿ ಮೊಗ್ಗೆಲ್ಲ ಮುಡಿಸ್ತೀವಿ. ಬೆಳಿಗ್ಗೆ ಸಂಜೆ ಅಪ್ಪಣೆ ಕೇಳೋಂತ ಭಕ್ತರುಗಳೆಲ್ಲ ಅಪ್ಪಣೆ ಕೇಳ್ತೀವಿ. ಪ್ರತಿನಿತ್ಯ ದಾಸೋಹ ವ್ಯವಸ್ಥೆ ಇರುತ್ತೆ. ಎಷ್ಟು ಜನ ಬಂದ್ರು ದಾನಿಗಳ ಮುಖಾಂತರ ಏನಾದ್ರು ನಡೆಯುತ್ತಾ ಅಥವಾ ಟ್ರಸ್ಟ್ ನಡೀತಾ ಇರುತ್ತೆ. ದಾನಿಗಳು ತಂದು ಕೂಡ ಅಂತ ಕೊಡ್ತಾ ಇರ್ತಾರೆ. ಭಕ್ತಾದಿಗಳು ಕಾಳು ಕಡ್ಡಿ ತರಕಾರಿ ಬೆಳೆದೆಲ್ಲ ತಮ್ಮ ಕೊಡ್ತಾ ಇರ್ತಾರೆ. ಪ್ರತಿನಿತ್ಯ ದೇವಸ್ಥಾನ ನಡೀತಾ ಇರುತ್ತೆ. ಟೋಟಲ್ ಒಂದು ಎಷ್ಟು ವಿಸ್ತೀರ್ಣ ಇರ್ಬೋದು ದೇವಸ್ಥಾನದ? 10 ಎಕರೆ ಮೇಲೆ ಬರುತ್ತೆ. 10 ಎಕರೆ ಮೇಲೆ. ಸುತ್ತ ಎಲ್ಲಾ ಊರಿನವರು ಬಂದು ಸೇವೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಸರ್ಕಾರದಿಂದ ಜಾಗ ಏನಾದ್ರು ಕೊಟ್ಟಿದ್ದಾರೆ? ಇಲ್ಲ, ಸರ್ಕಾರಕ್ಕೆ ಕೊಟ್ಟಿಲ್ಲ. ದೇವಸ್ಥಾನದ ಜಾಗ, ದೇವಸ್ಥಾನದ ಏನು 10 ಎಕರೆ ಜಾಗ ಇತ್ತು ಅಷ್ಟೇ. ಅದು ದೇವಸ್ಥಾನದ ಪೂರ ಮುಜರಾಯಿ ಇಲಾಖೆಗೆ ಸೇರಿದ್ಯಾ ಅಥವಾ ಏನಾದ್ರು ಟ್ರಸ್ಟ್ ಇದ್ರದೇ ಒಂದು ಟ್ರಸ್ಟ್ ಅನ್ನೋದಿದೆ? ದೇವಸ್ಥಾನ ಭಕ್ತಾದಿಗಳು ಸೇರ್ಕೊಂಡು ಒಕ್ಕಲ ಮನೆ ಅಂದ್ರೆ 2,000 ಮನೆ ಒಕ್ಕಲ ಇದೆ, ಅವರೆಲ್ಲ ಸೇರ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ವೆಜ್ ದೇವ್ರು ಅಂತ ಹೇಳ್ತಾರೆ, ಲಿಂಗ ದೇವ್ರು ಅಂತ. ಇವರ ತಂಗಿ ಅಲ್ಲಿ ಚೌಡಮ್ಮ ಅನ್ನೋದು ಕಾರಣ ಅಂತಂದ್ರೆ ಎಣ್ಣೆ ಹೊಳೆ ಅಂತ 1 ಕಿಲೋಮೀಟರ್ ಆಗುತ್ತಲ್ಲ, ಅಲ್ಲಿ ಪೂಜೆಗೆ ಒಳೆ ಪೂಜೆಗೆ ಅಂತ ಹೋದ ಸಂದರ್ಭದಲ್ಲಿ ಅಲ್ಲಿ ನೀರು ಸಿಗಲ್ಲ, ಎಣ್ಣೆ ಸಿಗಲ್ಲ. ಆ ಎಣ್ಣೆ ಅಂತ ನೀರು ತಗೊಂಡ್ಬಿಟ್ಟು ಇದಕ್ಕೆ ದೀಪ ಹಚ್ಚುತ್ತಾರೆ. ದೀಪ ಡ್ಯೂಟಿಗೆ ಮಾಡಕ್ಕೆಲ್ಲ ಉತ್ಪತ್ತಿ ಹಚ್ಚಿದ್ರೆ ಅದ್ರಲ್ಲಿ ಎಣ್ಣೆ ಇದೆ. ಅಲ್ಲಿಂದ ವಜ್ರ ವೈಡೂರಿ ಹಾಕೊಂಡು ಸ್ವಾಮಿಯವರು ಅಲ್ಲಿಂದ ಒಳೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಬರ್ಬೇಕಾದ್ರೆ ಆ ರಾಕ್ಷಸರು ಅಟ್ಟಾಸ ಮಾಡ್ತಾರೆ. ಅಟ್ಟಾಡ ಮಾಡೋ ಸಂದರ್ಭದಲ್ಲಿ ನಾವೇನು ಸುಸ್ತಾದಾಗ ಬೆವರು ತೆಗೆದು ನೆಲ ಕೊಡ್ತೀವಿ, ಆ ಬೆವರಲ್ಲಿ ಹುಟ್ಟಿದ್ರೆ ನಮ್ ಚೋಡಮ್ಮ. ಅಲ್ಲಿ ಮಜ್ಜನ ಬಾವಿ ಅಂತಿದೆ, ಅಲ್ಲಿವರೆಗೂ ಹೋದಾಗ ಅಲ್ಲಿ ಒಂದು ಸಂಹಾರ ಮಾಡ್ದಂಗೆ ಒಂದು ರಕ್ತ ಕಣದಲ್ಲಿ 1000 ಜನ ರಕ್ತ ಬೀಜಾಕ್ಷರ ಹುಟ್ಟದಂತೆ. ಅವರ ಸಂಹಾರ ಮಾಡಕ್ ಹುಟ್ಟತಾಳೆ ಚೋಡಮ್ಮ. ನಾಲಿಗೆ ತೆರೆದು ನಾಲಿಗೆ ಮೂಲಕ ಅವರೆಲ್ಲ ಸಂಹಾರ ಮಾಡಿಬಿಡ್ತಾಳೆ. ಹಂಗಾಗಿ ಸ್ವಾಮಿಯವರ ಬೆತ್ತ ಎಲ್ಲೋ ನನ್ನ ಬೆತ್ತ ಬೀಳುತ್ತೆ, ಅಲ್ಲೂ ಹೋಗಿ ನೀನು ಹೆಸರು ಮಾಡ್ಕೊಳ್ಳವ ಅಂತೇಳಿ ಅಲ್ಲಿ ಚೋಡಮ್ಮ ಅಂತೇಳಿ ಹೆಸರು. ಇಲ್ಲೂ ಲಿಂಗು ಅಂತ ಹೇಳಿ ಎಡಭಾಗದಲ್ಲಿ ಅಂದ್ರೆ ಅಣ್ಣ ತಂಗಿದಿರು. ದೇವಸ್ಥಾನಕ್ಕೆ ಜಾತ್ರೆ ಯಾವಾಗ ನಡೆಯುತ್ತೆ? 12 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. 12 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಅದು ವೆಜ್ ಅಲ್ಲೇ ನಡೆಯುತ್ತೆ. ಪೂರಾ ವೆಜ್ ಅಲ್ಲಿ ನಡೆಯುತ್ತೆ. ಯಾವ ಮಾಸದಲ್ಲಿ? ಯುಗಾದಿ ಟೈಮಲ್ಲಿ ರಾಮಾಯಣ ನಡೆಯುತ್ತಲ್ಲ, ಯುಗಾದಿ ಆಗಿ 9 ದಿವಸಕ್ಕೆ ಆ ಟೈಮಲ್ಲಿ ನಡೆಯುತ್ತೆ. ಯುಗಾದಿ ಆಗಿದ್ದು 9 ದಿನಕ್ಕೆ. ಆ ಟೈಮಲ್ಲಿ ಎಣ್ಣೆ ಹೊಳೆ ಅರಿಲೇಬೇಕು. ಆ ಹೊಳೆಲೆ ಪತ್ತ ಡ್ಯೂಟಿಗಳನ್ನ ಮಾಡೋದು. ಸುಮಾರು 10 ಎಕರೆ ವಿಸ್ತೀರ್ಣದಲ್ಲಿರುವ ಈ ದೇವಸ್ಥಾನ ತನ್ನದೇ ಆದ ಟ್ರಸ್ಟ್ ಅನ್ನ ಹೊಂದಿದೆ. ಗುಹೆವಾಸಿ ಶ್ರೀ ಗುರು ಸೋಮೇಶ್ವರರನ್ನ ನೋಡೋದಿಕ್ಕೆ ದೂರದ ಊರುಗಳಿಂದ ಬರುವ ಭಕ್ತರಿಗೆ ದಣಿವನ್ನ ನಿವಾರಿಸಿಕೊಳ್ಳೋದಿಕ್ಕೆ ವಿಶೇಷವಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರತಿನಿತ್ಯ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಇಲ್ಲಿನ ಟ್ರಸ್ಟ್ನವರು ಬಹಳ ನಿಷ್ಠೆಯಿಂದ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಇವರ ಕೆಲಸವನ್ನ ನಾವು ಮೆಚ್ಚಲೇಬೇಕು. ಕಾರಣ ಸುತ್ತಮುತ್ತ ಕೆಲವು ಕಿಲೋಮೀಟರ್ಗಳಲ್ಲಿ ಯಾವುದೇ ಸೌಕರ್ಯ ಇಲ್ಲದಿದ್ರೂ ಅವರು ಈ ದಾಸೋಹ ವ್ಯವಸ್ಥೆಯನ್ನ ನಿಲ್ಲದೇ ಇರೋ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೀವ್ ನೋಡ್ತಾ ಇರೋ ಈ ಕೆತ್ತನೆಯಲ್ಲಿ ಒಂದು ವಿಶೇಷತೆ ಇದೆ, ಅದೇನು ಅಂತ ನಾವು ಆಮೇಲೆ ಹೇಳ್ತೀವಿ. ಜಾತ್ರೆ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಜಡಿಯಮ್ಮ ಅಂತೇಳಿ ಅವರು ಸ್ವಾಮಿ ಭಕ್ತರು, ಅವರು ಉಯ್ಯಾಲ ಮಂಟಪ ಮತ್ತು ಓಕ್ಲಿ ಮಂಟಪ ಗಡಿಸ್ಕೊಟ್ಟಿದ್ದಾರೆ. 12 ಜಾತ್ರೆ ಹತ್ರ ಅದ್ರ ಉಯ್ಯಾಲೆ ಆಡೋದು, ಇದರಲ್ಲಿ ಓಕ್ಲಿ ಇಡೀ ಭಕ್ತಾದಿಗಳೆಲ್ಲ ಬಂದ್ರೆ ಓಕ್ಲಿ ಆಡೋದು. ಇದು ಓಕ್ಲಿ ಮಂಟಪ. ಓಕ್ಲಿ ಮಂಟಪ ಇದೆ. ಓಕ್ಲಿ ಮಂಟಪ ಓಕ್ಲಿ ಎಲ್ಲ ಸೇರಿ ಬಣ್ಣ 12 ವರ್ಷಕ್ಕೊಮ್ಮೆ ಜಾತ್ರೆ. ಆ ಸಂದರ್ಭದಲ್ಲಿ ಮಾತ್ರ ಆಡೋದು. ಅದು ಉಯ್ಯಾಲೆ ಮಂಟಪ ಅಂತ ಹೇಳಿ ಸ್ವಾಮಿ ಕುತ್ಕೊಂಡು ಉಯ್ಯಾಲೆ ಆಡ್ಸೋದು. ಅವರು ಇಬ್ರು ಭಕ್ತರೇ ಸ್ವಾಮಿಗೆ ಉಯ್ಯಾಲೆ ಮಂಟಪ ಅಂತ ಓಕ್ಲಿ ಮಂಟಪ ಕಟ್ಟಿಸ್ಕೊಟ್ಟಿರೋದು. ಅವರ ಇಲ್ಲೇ ಆಸ್ತಂಗತ ಇರೋದು. ಇದಿಷ್ಟು ತಂದೆ ಸೋಮೇಶ್ವರ ಸ್ವಾಮಿಯ ಇತಿಹಾಸ. ಈಗ ನಾವು ಕಂಡುಗದಳ್ಳಿ ಚೌಡಮ್ಮ ದೇವಿಯ ದರ್ಶನವನ್ನ ಮಾಡೋಣ. ಅಣ್ಣ ಶಾಂತಮೂರ್ತಿ ಆದರೆ ತಂಗಿ ಉಗ್ರ ಸ್ವರೂಪಿ.
ರಕ್ತಬೀಜಾಸುರನನ್ನ ಚೆಂಡಾಡಿದ ಈ ತಾಯಿಯ ಕಥೆಯನ್ನ ಈಗಾಗಲೇ ತಿಳ್ಕೊಂಡಿದ್ದೀರಾ. ಬನ್ನಿ ಆ ತಾಯಿಯ ದರ್ಶನವನ್ನ ಮಾಡೋಣ. ಪ್ರತಿನಿತ್ಯ ರಕ್ತದ ಓಕುಳಿಯಲ್ಲಿ ಮಿಂದೇಳುವ ಈ ತಾಯಿ ನಂಬಿದ ಭಕ್ತರನ ನಂಬಿಕೆಯನ್ನ ಎಂದೂ ಹುಸಿ ಮಾಡಲ್ಲ. ನಾವು ಮುಂಚೆನೆ ಹೇಳಿದ ಹಾಗೆ ಈ ತಾಯಿ ನೆಲೆಸಿದ್ದು ಚಕ್ಕಾಪುರ ಗ್ರಾಮದಲ್ಲಾದ್ರೂ ಕೂಡ ಹೆಸರುವಾಸಿಯಾಗಿದ್ದು ಮಾತ್ರ ಕಂಡುಗದಳ್ಳಿ ಚೌಡಮ್ಮ ಅನ್ನೋ ಹೆಸರಿಂದಾನೆ. ಸೋಮವಾರ ಒಂದು ದಿನ ಬಿಟ್ಟು ಮಿಕ್ಕ ಎಲ್ಲಾ ದಿನಗಳು ಕೂಡ ಇಲ್ಲಿ ಭಕ್ತರು ತಮ್ಮ ಇಚ್ಛಾನುಸಾರ ಕುರಿ ಅಥವಾ ಕೋಳಿಯನ್ನ ಬಲಿಯನ್ನ ಕೊಡ್ತಾರೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರ್ಬೋದು, ಕೆಲಸದಲ್ಲಿ ತೊಂದರೆ, ಶತ್ರುಗಳ ಕಾಟ ಮುಂತಾದ ನಾನಾ ರೀತಿಯ ಸಮಸ್ಯೆಗಳಿಗೆ ಒಂದು ಸಲ ಈ ತಾಯಿಯನ್ನು ದರ್ಶನ ಮಾಡಿ ಹರಕೆ ಕಟ್ಟಿದರೆ ಸಾಕು, ನಿಮ್ಮ ಸಮಸ್ಯೆಗಳಿಗೆ ಈ ತಾಯಿಯೇ ಪರಿಹಾರ ತೋರಿಸ್ತಾರೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಚಕ್ಕಾಪುರ ಚೌಡಮ್ಮ ದಾಸರು ಶಕ್ತಿ ದೇವತೆ, ಆದಿಶಕ್ತಿ. ಮತ್ತೆ ಜಗತ್ತ ಎಲ್ಲ ಜನ ಬರ್ತಾರೆ. ಅಂದ್ರೆ ಯಾವ ಚಕ್ಕಾಪುರ ಚೌಡಮ್ಮ ಅಂತ. ಚಕ್ಕಾಪುರ ಚಕ್ಕಾಪುರದ್ದು ಈ ಚಕ್ಕಾಪುರ ಗ್ರಾಮ ಇದು. ಹೌದಾ? ಕಂಡುಗದಲ್ಲಿ ಅಂದ್ರೆ ಖಂಡದಲ್ಲಿ ಸೋಮದೇವರು. ಸೋಮದೇವರು. ಚಕ್ಕಾಪುರ ಚೌಡಮ್ಮ ಇಲ್ಲಿ ಬಂದು ನಿಲ್ಸಿರೋದು. ಇದು ಸ್ಥಳ ಇದೆ, ಬೇರೆದೇನಿಲ್ಲ. ಓಕೆ, ಸ್ಥಳ ಇದೆ, ಉದ್ಭವನೂ ಇದೆ, ಸ್ಥಳನೂ ಇದೆ. ಅಂದ್ರೆ ಚಕ್ಕಾಪುರಕ್ಕೆ ಕಂಡುಗದಲ್ಲಿ ಅಂತ ಕರೀತಾರೆ. ಖಂಡದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅದು ಖಂಡದಲ್ಲಿ. ಇದು ಚಕ್ಕಾಪುರ. ಇದು ಚಕ್ಕಾಪುರ. ಈ ಹೆಸರು ಚಕ್ಕಾಪುರ ಅಂತ ಹೇಳಿ. ಹಾಗೆ ಜಗತ್ತೆಲ್ಲ ಜನ ಬರ್ತಾರೆ. ನೀವು ನಿಮ್ ತಾತ ಮುತ್ತಾತನ ಕಾಲದಿಂದ ನೀವು ಪೂಜೆ ಮಾಡ್ಕೊಂಡಿದ್ದೀರಾ? ನಾವು ಆಚಾರ ಮಾಡೋರು, ನಾವು ಮಾಡಿದ್ವಿ. ವಾರದಲ್ಲಿ ಎಲ್ಲಾ ದಿನಾನೂ ನಡೆಯುತ್ತೆ. ಸೋಮವಾರ ಬಿಟ್ಟರೆ ನೆಲ ನಡೆಯುತ್ತೆ. ಸೋಮವಾರ ಜಾತ್ರೆ ಯಾವಾಗ ನಡೆಯುತ್ತೆ? 12 ಒಂದ್ಸರಿ. 12 ವರ್ಷಕ್ಕೆ ಒಂದ್ಸತಿ. ಅಲ್ಲೇ ನಡೆದಾಗಲೇ ಜಾತ್ರೆ ಸೇಮ್ 2 ಒಂದೇ. ಒಂದೇ, ಅದೇ ಬೇರೆ ಏನಿಲ್ಲ. ಯಾವ್ದಾದ್ರು ತಂಗಿನೇ ಇದು. ಹರಕೆ ತೀರಿಸಲು ಬರುವ ಭಕ್ತರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಪ್ರತ್ಯೇಕವಾದ ರೂಮ್ಗಳು, ಪಾತ್ರೆಗಳು ಹಾಗೂ ಊಟದ ಹಾಲ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬರುವ ಭಕ್ತರು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಹಾಗೆ ಸ್ವಚ್ಛತೆಯೊಂದಿಗೆ ತಮ್ಮ ಹರಕೆಯನ್ನು ತೀರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬಹುದು. ಈ ಕೆತ್ತನೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಪ್ಪ ಅಂದರೆ, ಈ ಕೆತ್ತನೆಯಲ್ಲಿ ಒಂದು ಹಾವು ಮತ್ತು ಒಂದು ಆಮೆ ಕಾಣಿಸ್ತಾ ಇದೆ. ಈ ಹಾವು ಒಂದು ದಿಕ್ಕಿಗೆ ಹರಿತಾ ಇದೆ, ಆಮೆ ಒಂದು ದಿಕ್ಕಿಗೆ ಹೋಗ್ತಾ ಇದೆ. ಈ ಕೆತ್ತನೆಯಲ್ಲಿ ಆಮೆ ಹೋಗ್ತಾ ಇರೋ ದಿಕ್ಕಲ್ಲಿ ಮನುಷ್ಯನ ಸುದೀರ್ಘ ಬದುಕಿಗೆ ಬೇಕಾದ ನೆಲ, ಜಲ, ಸಮೃದ್ಧಿಯ ವಾತಾವರಣ ಇದೆ ಅಂತ ಅರ್ಥ. ಇನ್ನು ಹಾವು ಹೋಗ್ತಾ ಇರೋ ದಿಕ್ಕು ಬಯಲು ಜಾಗವನ್ನು ಸೂಚಿಸುತ್ತೆ, ಅಲ್ಲಲ್ಲಿ ನೀರು ಸಿಗಬಹುದು ಅನ್ನೋ ಅರ್ಥ. ಇನ್ನೂ ಕೆಲವು ದೇವಸ್ಥಾನದಲ್ಲಿ ನೀರಿನ ಕೆತ್ತನೆ ಕೂಡ ಮಾಡಿಸಿರ್ತಾರೆ. ಇದರ ಅರ್ಥ ನೀರು ಸಮೃದ್ಧಿಯಾಗಿದೆ ಅಂತ. ಇದು ನಮ್ಮ ಹಿರಿಯರಿಗೆ ಪ್ರಕೃತಿ ಮೇಲೆ ಇದ್ದ ಜ್ಞಾನ, ತಿಳುವಳಿಕೆಯನ್ನು ತೋರಿಸುತ್ತೆ. ಶ್ರೀ ಕಂಡುಗದಳ್ಳಿ ಸೋಮೇಶ್ವರ ಹಾಗೂ ಚೌಡೇಶ್ವರಿ ದೇವಿಯ ಬಗ್ಗೆ ನಾವು ನೋಡಿದ ಹಾಗೂ ನಮಗೆ ತಿಳಿದ ಮಾಹಿತಿಯನ್ನ ನಾವಿಲ್ಲಿ ಹಂಚಿಕೊಂಡಿದ್ದೀವಿ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ.